ನಮಸ್ತೆ. ಬುದ್ಧ ಎಂದರೆ ಸಿದ್ಧ ಅರ್ಥವಲ್ಲ. ಡಾಕ್ಟರ್ ಆನಂದ್ ಋಗ್ವೇದಿ ಅವರ ಒಂದು ಕವಿತೆ. ಶುದ್ಧೋಧನನಂತಹ ತಂದೆಗೆ ಮಗ ರಾಜಕುವರನ ಹಾಗೆ ಬೆಳೆದು ಬೆಳಗುವುದು, ಅರಮನೆಯ ಪರಿವಾರದವರ ಕಣ್ಣಿಗೆ ಕಾಣುವುದೆಲ್ಲ ಸೊಗದ, ಸಗ್ಗದ, ಸಡಗರ, ಸಂಭ್ರಮ. ಉಣ್ಣುವ ಊಟ, ನೊಣೆವ ನೆಣ, ಕರಪಿಡಿದ ಕತ್ತಿಯ ತಿರುಗಿಸಿ ಸಾಮು ತೆಗೆದು, ಮನವರಿಸಿದ ಮನದನ್ನೆಯ ಪಾಣಿ ಗ್ರಹಿಸಿ ಪವಡಿಸಿ, ಉಸಿರ ಏರಿಳಿತಗಳೇ ಬದುಕಿನ ರೇಖೆ ಬರೆದು, ಮಗುವ ಬಿಗಿ ಮುಷ್ಟಿಯಲ್ಲಿ ಕಾಪಿಟ್ಟ ತಂದೆತನವು ಸಿದ್ಧ ಅರ್ಥವೇ. ಯಾರೋ ಬರೆದಿಟ್ಟ ಬದುಕು, ಕೊರೆದಿಟ್ಟ ಶಾಸನವ ಒಪ್ಪಿ ಅಪ್ಪದೆ ತನ್ನದೇ ದಾರಿ ಹುಡುಕುವುದು. ಜಗದ ರೀತಿಗೆ ವ್ಯತಿರಿಕ್ತ ಈ ಧನಿಕನಲ್ಲದ ದೀನ ಗತಿಹೀನ ಗಂತವ್ಯ ಬದುಕಿನ ಅಂತ್ಯದ ಸಾವು ಉಳಿದರೂ ನೋವು, ಹುಣ್ಣು, ರುಗ್ನ, ರುಧಿರ. ಎಂದೂ ಮುಗಿಯದ ಕಥೆಯ ಆದಿ ಅಂತ್ಯದ ಚುಂಗ ಹಿಡಿಯಲೆಂದೇ ನಡುರಾತ್ರಿಯ ದಾರಿಯಲ್ಲಿ ನಡೆದು, ಸಿದ್ಧವಲ್ಲದ ಹಾದಿಯಲ್ಲಿ ಎಡವಿ ಮುಗ್ಗರಿಸಿ, ಹಠಯೋಗ ತೊರೆದು ಪಾಯಸವ ಕುಡಿದು ಬೋಧಿಯ ಅಡಿಯಲ್ಲಿ ನೆಲೆಸಿತು ಬೆಳಕು. ಬುದ್ಧನೆಂದರೆ ಸಿದ್ಧವಿರದ ದಾರಿಯಲ್ಲಿ ನಡೆಯುವುದು, ಮನುಕುಲಕ್ಕೆ ಮರುಗುವುದು, ಆಗುವುದು, ಮಾಗುವುದು, ಜಗದ ತಮವ ತರಿದು ಗೌತಮನಾಗುವುದು.